ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ನೋಡಿ, ಶಾಲೆಲಾಗಲಿ ಅಥವಾ ಮನೇಲಾಗಲಿ ಕೆಲವು ಮಕ್ಕಳು ಯಾವ ವಿಷಯವನ್ನು ಇಷ್ಟಪಡ್ತಾರೋ ಅದೇ ವಿಷಯ ಇನ್ನು ಬೇರೆ ಮಕ್ಕಳಿಗೆ ಅದು ಭಯವಾಗಿರಬಹುದು, ಇಷ್ಟ ಆಗದೇ ಇರಬಹುದು. ವಿಷಯ ಒಂದೇ ಇರುತ್ತೆ, ಆದರೆ ಆ ಮಕ್ಕಳು ಪಡೆಯುತ್ತಿರುವ ಅನುಭವ ಮಾತ್ರ ಆ ವಿಷಯಗಳಿಂದ ಬೇರೆ ಆಗಿರ್ತದೆ. ಮೆದುಳು ಅನ್ನುವುದು ಕಲಿಯುವುದು ಹೆಬಿಯನ್ ಲರ್ನಿಂಗ್ ಮೂಲಕ ಅಂತ. ಹಂಗಂದ್ರೆ ಏನು ಅಂತ ಹೇಳ್ತೀನಿ. ಈಗ ನೋಡಿ, ಪಾಠದ ಜೊತೆಗೆ ಗದರಿಸ್ತಾ ಇರೋದು ಭಯ ಉಂಟು ಮಾಡ್ತದೆ. ಗದರಿಸ್ತಾ ಇದ್ರೆ ಅದೇ ಪಾಠದ ಜೊತೆಗೆ ಪ್ರೋತ್ಸಾಹ ಇದ್ರೆ ಆಸಕ್ತಿ ಬೆಳೀತದೆ. ಅಂದರೆ ಯಾವ ಭಾವನೆ, ಆಲೋಚನೆ, ವಿಷಯ ಒಂದೇ ಸಮಯಕ್ಕೆ ಪದೇ ಪದೇ ಜೊತೆಯಾಗ್ತಾ ಇರ್ತದೆಯೋ ಅದೇ ಮೆದುಳಿಗೆ ಸತ್ಯ ಆಗ್ತದೆ. ಉದಾಹರಣೆಗೆ, ಪ್ರತಿ ಸಲಿನೂ ಒಂದು ಮಗು ಗಣಿತ ಕಲಿಬೇಕಾದ್ರೆ ಕ್ಲಾಸ್ನಲ್ಲಿ ಬೈಸ್ಕೋತಾ ಇರ್ತದೆ ಅಂತ ಇಟ್ಕೊಳ್ಳಿ. ಹಂಗಾದಾಗ ಗಣಿತ ಅಂತಂದ್ರೆ ಭಯ ಆಗತ್ತೆ, ಒತ್ತಡ ತರುತ್ತದೆ. ಹಾಗೇನೆ ಪ್ರತಿ ಬಾರಿ ತಪ್ಪು ಮಾಡಿದಾಗ ಪರವಾಗಿಲ್ಲ, ಆಸಕ್ತಿ ಚೆನ್ನಾಗಿದೆ ಮತ್ತೆ ಪ್ರಯತ್ನಿಸು ಅಂತ ಅಂದ್ಬಿಟ್ಟು ಮಾಡಿದ್ರೆ ಅದೊಂಥರ ಸುರಕ್ಷಿತ ಕಲಿಕೆ ಆಗ್ತದೆ. ಮಕ್ಕಳಿಗೆ ಆ ವಿಷಯ ಕಲಿಯಕ್ಕಾಗಲ್ಲ ಅಂತ ಅಲ್ಲ, ಅವರ ಮೆದುಳು ತಪ್ಪು ಹೊಂದಾಣಿಕೆ ಅಥವಾ ಅಸೋಸಿಯೇಷನ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತದೆ. ಅದನ್ನ ನಿವಾರಿಸ್ಕೊಂಡು ಮತ್ತೆ ಸರಿಯಾಗಿ ಕಲಿಬೋದು. ವ್ಯಕ್ತಿಗಳು, ಅದರಲ್ಲಿಯೂ ಮಕ್ಕಳ ಮೆದುಳು ಭಾವನೆಗಳ ಮೂಲಕ ಕಲಿಯುತ್ತದೆ. ಹೆಬ್ಬಿಯನ್ ಲರ್ನಿಂಗ್ ಅಂತಂದರೆ ಅಭ್ಯಾಸ ಅಂದರೆ ಪ್ರಾಕ್ಟೀಸ್ ಮಾಡೋದು ಮತ್ತು ಭಾವನೆಗಳನ್ನು ಎರಡನ್ನು ಜೊತೆಗೆ ಗ್ರಹಿಸುವುದು ಮತ್ತು ಕಲಿಯುವುದು. ಮಗುವಿನ ಮನಸ್ಸಿನ ಮೇಲೆ ಆಗುವ ಒತ್ತಡದಿಂದಾಗಿ ಕಲಿಕೆಗೆ ಅಡ್ಡಿಯಾಗ್ತದೆ. ಅದೇ ರೀತಿ ಹೋಲಿಕೆ ಮಾಡೋದು, ಗದರಿಸೋದು ಇವೆಲ್ಲ ಮಾಡ್ತಾ ಇತ್ತು ಅಂತಂದ್ರೂ ಕೂಡ ಅದು ಅಪಾಯನೇ. ಅದೇ ಒಳ್ಳೆ ಮೆಚ್ಚುಗೆ, ಸಹನೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಉತ್ತಮ ಸ್ಥಿತಿಯ ಬೆಳವಣಿಗೆಗೆ ಕಾರಣ ಆಗ್ತದೆ. ಒಂದೇ ಮಾತಲ್ಲಿ ಹೇಳೋದಾಗಿತ್ತು ಅಂದರೆ, ನೀವು ಹೇಳುವ ಪದಗಳಿಗಿಂತ ಮಗುವು ನಿಮ್ಮ ಧ್ವನಿಯಿಂದ ವಿಷಯಗಳನ್ನು ಕಲಿತಾ ಹೋಗ್ತದೆ. ಅದು ಮಗುವಿನ ಕಲಿಕೆ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಯ ಮಾನಸಿಕ ಚಟುವಟಿಕೆಗಳ ವಿಷಯದಲ್ಲಿಯೂ ಕೂಡ ಇದೇ ಆಗೋದು. ಒಬ್ಬ ಶಿಕ್ಷಕ ಪಾಠ ಹೇಳಬೇಕಾದ್ರೆ ಸದಾ ಜೋರಾಗಿ ಗದರ್ತಾ ಇದ್ರೆ ಪಾಠ ಅನ್ನೋದು ಒಂದು ಒತ್ತಡವಾಗತ್ತೆ ಮತ್ತು ಶಾಲೆ ಅನ್ನೋದು ಭಯ ಆಗತ್ತೆ, ಭಯದ ಸ್ಥಳ ಆಗ್ತದೆ. ಅದೇ ರೀತಿಯಲ್ಲಿ ಪೋಷಕರು ತಮ್ಮ ಮಕ್ಕಳ ಜೊತೆಗೆ ಅಥವಾ ಗಂಡ ಹೆಂಡತಿ ತಮ್ಮ ಸಂಗಾತಿಗಳ ಜೊತೆಗೆ ವಿಷಯಗಳನ್ನ ಹೇಳುವಾಗ ಕೇಳುವಾಗ ವಿಷಯದ ಜೊತೆಗೆ ಯಾವ ಭಾವನೆಗಳನ್ನು ಹುಟ್ಟಿಸುತ್ತಾರೆಯೋ ಅದರ ಆಧಾರದಲ್ಲಿ ಪಾಸಿಟಿವ್ ಆಗಿನೋ ಅಥವಾ ನೆಗೆಟಿವ್ ಆಗಿಯೋ ಪರಿಣಾಮಗಳು ಉಂಟಾಗ್ತಾ ಹೋಗುತ್ತೆ. ನೋಡಿ, ವಿಷಯ ಮತ್ತು ಭಾವನೆ ಈ ಎರಡೂ ನರಕೋಶಗಳು ಪದೇ ಪದೇ ಒಂದೇ ಸಮಯದಲ್ಲಿ ಸಕ್ರಿಯವಾಗ್ತಾ ಇರ್ತದೆ, ಒಟ್ಟಿಗೆ ಕೆಲಸ ಮಾಡ್ತದೆ ಅಂತಂದರೆ ಅದರ ಪರಿಣಾಮವಾಗಿ ವಿಷಯ ಸೋಲ್ತದೆ, ಭಾವನೆ ಮುಂದಾಗ್ತದೆ. ಗಣಿತದ ಜೊತೆಗೆ ಬೈಗುಳವು ಇತ್ತು ಅಂತಂದರೆ ಬೈಗುಳದಿಂದ ಭಾವನೆ ಉಂಟಾಗತ್ತಲ್ವ. ಮಗು ತನ್ನಲ್ಲಿ ಮೂಡುವ ಭಾವನೆಯ ಆಧಾರದಿಂದ ವಿಷಯವನ್ನೇ ಇಷ್ಟಪಡುವುದಿಲ್ಲ, ಅಥವಾ ಒಳ್ಳೆಯದಾಗಿತ್ತು ಅಂತಂದರೆ ಇಷ್ಟಪಡ್ತದೆ. ಇದೇ ಹೆಬಿಯನ್ ಲರ್ನಿಂಗ್ ಅಥವಾ ಭಾವದೀಟಿಯ ವಿಷಯ ಗ್ರಹಣ ಅಂತ ಅನ್ನಬಹುದು. ಅದೇ ರೀತಿ ಪ್ರತಿ ಪರೀಕ್ಷೆ ಸಮಯದಲ್ಲಿ ಮನೆಯಲ್ಲಿ ಶಾಲೆಯಲ್ಲಿ ಒತ್ತಡ ಇದ್ದರೆ ಪರೀಕ್ಷೆ ಎಂಬ ವಿಷಯವೇ ಒಂದು ಭಯ ಎನ್ನುವ ಭಾವದ ಜೊತೆಗೆ ಒಟ್ಟಾಗ್ಬಿಟ್ಟು ಮುಂದೆ ದೊಡ್ಡವನಾದ್ರೂ ಪರೀಕ್ಷೆ ಇಂಟರ್ವ್ಯೂ ಅಂತ ಏನೇ ಹೇಳಿದ್ರು ಹೆದರ್ಕೊಳ್ತಾ ಇರ್ತಾರೆ, ಗಾಬರಿ ಆಗ್ತಾ ಇರ್ತಾರೆ. ಹಾಗೆಯೇ ಸಂಬಂಧಗಳಲ್ಲಿ ತಾವು ಪ್ರೀತಿಸೋರಿಂದ ನಿರ್ಲಕ್ಷ್ಯವನಿಗೆ ಪ್ರೀತಿಸ್ತೀವಿ ಯಾರನ್ನೋ ಅವರು ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾರೆ, ಅಥವಾ ನಾವು ಸೈಲೆಂಟ್ ಪೇಯ್ನನ್ನು ಅನುಭವಿಸ್ತಾ ಇರ್ತೀವಿ, ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ಅಂತಂದರೆ ಪ್ರೀತಿ ಅನ್ನುವ ವಿಷಯವೇ ನಮಗೆ ಗೊಂದಲದ ನೋವಿನ ವಿಷಯವಾಗಿದ್ದು ಪರಿಣಾಮವಾಗಿ ಕಹಿ ಅನುಭವಗಳ ಬಿರುಕಿನ ಸಂಬಂಧ ಅಥವಾ ಟಾಕ್ಸಿಕ್ ಬಾಂಡಿಂಗ್ ಆಗಿರುತ್ತೆ. ಎಷ್ಟೋ ಜನ ಹೇಳ್ತಾರೆ ಪ್ರೀತಿ ಅಂತಂದರೆ ನೋವು ಇದ್ದೇ ಇರುತ್ತೆ ಅಂತ. ಅವ್ರು ಇಂಥವರೇ ಪಾಪ. ಮನೆಯಲ್ಲಿ ಸಮಸ್ಯೆ ಬಂದಾಗ ಶಾಂತಿಕತೆ ಮಾತುಕತೆ ನಡೆದರೆ ಸಂಘರ್ಷ ಅಥವಾ ಮನಸ್ತಾಪಗಳಿದ್ರೆ ಪರಿಹಾರ ಸಾಧ್ಯ ಅಂತ ಭಾವನೆ ಭರವಸೆಯಾಗಿ ಬೆಳೆಯೋದು. ಅಂತಹ ವಾತಾವರಣದಲ್ಲಿ ಬೆಳೆಯೋರು
ಮುಂದೆ ಭಯ ಇಲ್ಲದೆ ಮಾತಾಡೋದನ್ನು ರೂಢಿ ಮಾಡ್ಕೊಳ್ತಾರೆ. ಕೆಲವರು ಒಬ್ಬರೇ ಇದ್ದಾಗೆಲ್ಲನೂ ಫೋನ್ ಕೈಗೆ ತಗೊಂಡ್ರೆ ಒಂಟಿ ಅಂತ ಅನ್ನಿಸ್ದಾಗೆಲ್ಲನೂ ನೋಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಮೊಬೈಲ್ ವೀಕ್ಷಣೆ ಅಭ್ಯಾಸ ಆದಮೇಲೆ ಸ್ವಲ್ಪನೇ ಖಾಲಿ ಸಮಯ ಬಂದ್ರೂ ಫೋನ್ ಬೇಕು ಅಂತ ಅನ್ಸುತ್ತೆ. ಅಂದರೆ ಬಿಡುವನ್ನು ಆಗಿಸ್ಕೊಳ್ಳೋದಲ್ಲ ಅಥವಾ ಕನ್ಸ್ಟ್ರಕ್ಟಿವ್ ಆಗಿ ರಚನಾತ್ಮಕವಾಗಿ ತೊಡಗಿಸ್ಕೊಳ್ಳೋದಲ್ಲ. ಬೋರ್ ಆಗಿದಾಗ ಫೋನ್ ಇಟ್ಕೊಳ್ಳೋದು ಆಯಿತು ಅಂದರೆ ಬೋರು ಎಂಬ ಭಾವನೆ ಮತ್ತು ಫೋನ್ ಹಿಡ್ಕೊಳ್ಳೋದು ಎರಡು ಒಟ್ಟೊಟ್ಟಿಗೆ ಆಗುತ್ತೆ. ಒಟ್ಟಾರೆ ಹೆಬಿಯನ್ ಲರ್ನಿಂಗ್ ಅಥವಾ ಭಾವಾನುಭವ ಅಥವಾ ಭಾವದೀಟಿ ವಿಷಯ ಗ್ರಹಣ ಅಂತಂದರೆ ನಾವು ಮತ್ತೆ ಯಾವ ವಿಷಯ ಭಾವನೆಗಳನ್ನು ಒಟ್ಟೊಟ್ಟಿಗೆ ಅನುಭವಿಸುತ್ತೇವೆಯೋ ಮೆದುಳು ಅದನ್ನೇ ಸತ್ಯ ಅಂತ ಕಲಿತದೆ. ಕುಡುಕನಿಗೆ ಮನೆಯಲ್ಲಿ ಜಗಳ, ಎಲ್ಲರೂ ಬೈತಾ ಇರ್ತಾರೆ ಅಂತ ಅಂದ್ಬಿಟ್ಟು ಕುಡಿಯೋದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಸಮಾಧಾನ ಅಂತಂದರೆ ಅದು ಆಗ್ತಾ ಹೋಗುತ್ತೆ ಅವನಿಗೆ. ನಾವು ಗಮನಿಸಬೇಕಾಗಿರೋದು ಪೋಷಕರ ಮತ್ತು ಶಿಕ್ಷಕರ ಧೋರಣೆ ಮಕ್ಕಳ ಕಲಿಕೆಯ ಮತ್ತು ಗ್ರಹಿಕೆಯ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಅನ್ನೋದನ್ನು. ಹಾಗೆ ಸಂಬಂಧಗಳ ಅನುಭವದ ಆಧಾರದ ಭಾವನಾತ್ಮಕ ಭದ್ರತೆಯನ್ನು ದೈನಂದಿನ ಅಭ್ಯಾಸಗಳಲ್ಲಿ ವ್ಯಕ್ತಿಯನ್ನು ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದು ಸಮಯದಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಉಂಟಾಗುವ ಭಾವನೆಗಳು ಮತ್ತು ಆಲೋಚನೆಗಳು, ಅದರ ಜೊತೆಗೆ ಆ್ಯಕ್ಟಿವ್ ಆಗುವಂತಹ ನರಕೋಶಗಳು, ಯಾವುದು ನರಕೋಶಗಳು ಆ್ಯಕ್ಟಿವ್ ಆಗುತ್ತೋ ಅವು ಪರಸ್ಪರ ಬಲವಾದ ಸಂಪರ್ಕಗಳನ್ನು ರೂಪಿಸಿಕೊಳ್ಳುತ್ತವೆ. ಸೈಕಲ್ ಓಡಿಸೋದು, ಗಾಡಿ ಓಡಿಸೋದು, ಟೈಪಿಂಗ್ ಇವೆಲ್ಲನೂ ಹೆಬಿಯನ್ ಲರ್ನಿಂಗ್ದೇ ಫಲ. ಅಭ್ಯಾಸ ಹೆಚ್ಚಾದಂತೆ ಮೆದುಳು ಇದು ಪರಿಚಿತ ಅಂತ ಹೇಳುತ್ತೆ, ಗೊತ್ತು ನನಗಿದು ಅಂತ ಹೇಳುತ್ತೆ. ಒಟ್ಟಾರೆ ಹೇಳೋದೇನಂತಂದರೆ ಮತ್ತೆ ಮಾಡುವ ಆಲೋಚನೆಗಳು ಗಟ್ಟಿಯಾದ ನರಸಂಪರ್ಕವನ್ನು ಹೊಂದುತ್ತವೆ. ಮತ್ತೆ ಮೂಡುವ ಭಾವನೆಗಳಿಂದ ನಾವು ತಕ್ಷಣ ಪ್ರತಿಕ್ರಿಯೆಗಳನ್ನ ನೀಡುವಂತಾಗುತ್ತದೆ. ಆದ್ದರಿಂದಲೇ ಹೇಳೋದು, ನೀನು ಏನನ್ನ ಪದೇ ಯೋಚಿಸ್ತೀಯೋ ನೀನೇ ಅದಾಗೋಗ್ತೀಯ ಅಂತ. ಯದ್ಭಾವಂ ತದ್ಭವತಿ ಅಂತ ಅನ್ನೋದು ಕೂಡ ಇದನ್ನೇ. ಆ್ಯಸ್ ಯು ಥಿಂಕ್ ಸೊ ಯು ಆರ್ ಅನ್ನೋದು ಕೂಡ ಇದೇ ಕಾರಣಕ್ಕೆ. ನಾವು ಪದೇ ಯಾವ ವಿಷಯದ ಜೊತೆಗೆ ಯಾವ ಭಾವನೆಗಳನ್ನು ತಗೊಳ್ತೀವಿಯೋ ಆ ಭಾವನೆ ಮುಂದಾಗತ್ತೆ. ವಿಷಯದ ಬಗ್ಗೆ ನಮ್ಮ ಅಭಿಪ್ರಾಯಗಳು ರೂಪುಗೊಳ್ಳುತ್ತಾ ಹೋಗ್ತವೆ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.